Hello, welcome back to my video. This is a road trip from Bhadrachalam to Papigonda. This trip ಆ್ಯನಿವರ್ಸರಿ ಸ್ಪೆಷಲ್ಗೆ ಬುಕ್ ಮಾಡಿದ್ದು. ರೋಡ್ ಸೈಡ್ ವ್ಯೂಸ್ ತುಂಬ ಚೆನ್ನಾಗಿತ್ತು. ಒಳ್ಳೆ ಗ್ರೀನರಿ ಸೀನರಿ ಇತ್ತು. ಹೋಗ್ಬೇಕಾದ್ರೆ ಸಡನ್ನಾಗಿ ಪ್ರಶಾಂತ್ ಕಾರ್ ನಿಲ್ಲಿಸಿದ್ರು. ಐ ಥಾಟ್ ಏನೋ ಸಮಥಿಂಗ್ ಆಚೆ ಕಡೆ ಏನೋ ಹೋಗಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಈ ಜಸ್ಟ್ ವೆಂಟ್ ಟು ಗೆಟ್ ಮಿ ಅ ನೈಸ್ ವೈಟ್ ಲೋಟಸ್ ಪಾಂಡಲ್ಲಿ ಬೆಳೆದಿರೋದು ನಾನು ಕಿತ್ಕೊಂಡು ತಂದುಕೊಟ್ರು. ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ನೈಸ್ ಫಾರ್ ಮಿ. ದ ಲೋಟಸ್ ವಾಸ್ ಟೂ ಬ್ಯೂಟಿಫುಲ್. ಅಲ್ಲಿಂದ ಒಂದು ವೀಡಿಯೋ ಮಾಡಿಕೊಂಡು ಕ್ಯೂಟಾಗಿ ಆ್ಯನಿವರ್ಸರಿ ವಿಶ್ ಮಾಡಿಕೊಂಡು ವಿ ಸ್ಟಾರ್ಟೆಡ್. ನಾವು ಪಾಪಿಗೊಂಡಾದಲ್ಲಿ ಬೋಟ್ ಎಕ್ಸ್ಪೀರಿಯನ್ಸ್ ತೊಗೊಳೋಣ, ಅದನ್ನು ಲಾಂಚ್ ಅಂತಾರೆ. ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋಲ್ ಡೇ ಒಂದು ವೈಬ್ ತೊಗೊಂಡು ರೀಸೆಟ್ ಆಗಿ ಬರೋಣ ಅಂತ ಬುಕ್ ಮಾಡಿದ್ದು. ಬೋಟ್ ರೈಡ್ ಬುಕ್ಕಿಂಗ್ಸ್ ಎಲ್ಲ ವೆಬ್ಸೈಟಲ್ಲಿ ಮಾಡ್ತಾರೆ, ಇಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿಗಳಲ್ಲಿ ಮಾಡ್ತಾರೆ. ಸೊ ನಾವು ಭದ್ರಾಚಲಮಿಂದ ರೋಡ್ ಟ್ರಿಪ್ ಥರ ಬಂದಿರೋದ್ರಿಂದ ನಾವೇ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಬಂದ್ರಿ. ಇಲ್ಲ ಅಂದರೆ ಅವರೇ ಒಂದು ಟಿ ಥರ ಏನೋ ಅರೇಂಜ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಧಾರ್ ಕಾರ್ಡ್ ಕ್ಯಾರಿ ಇಸ್ ಮಸ್ಟ್. ಆಮೇಲೆ ಆಲ್ ದ 3 times ಫುಡ್ ಅರೇಂಜ್ ಮಾಡ್ತಾರೆ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಸ್ನ್ಯಾಕ್ಸ್. ಆ್ಯಂಡ್ ಬೈ 10 AM ಕಂಪಲ್ಸರಿಯಾಗಿ ರೀಚ್ ಆಗಲೇಬೇಕು. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾಡುರೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ 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 ಇನ್ನು ಹಿಡಿಯಬೇಕು ನೀನು. ಹ್ಯಾಪಿ ಆನಿವರ್ಸರಿ. ನೀನಿಲ್ಲದೆ ಬೇರೆ ಗಮನಾನೇ ಇಲ್ಲ, ಒಲವಾಗಿದೆ ಬೇರೆ ಸಂದೇಹವಿಲ್ಲ. ಬದುಕುವ ಆಸೆಗೆ ಹುರುಪು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂದ್ಬಿಟ್ಟೆ ಹುಡುಗರುಗಳು ಇಡ್ತಾರೆ. ಅವರು ಈ ಮ್ಯೂಸಿಕ್ ಪ್ಲೇ ಮಾಡೋದು, ಆ್ಯಕ್ಟಿವಿಟೀಸ್ ಆಡಿಸೋದು, ಮತ್ತು ಯಾರ್ಯಾರ ಬರ್ಡೇಸ್ ಇದೆ, ಆ್ಯನಿವರ್ಸರೀಸ್ ಇದೆ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಅಲ್ಲಿ ಕ್ಯೂಟಾಗಿರೋ ಒಂದು ಸ್ಟೇಜ್ ಮೇಲೆ కరీತಾರೆ. సో సిన్స్ నమ్ది యానివర్సరీను అవత్ ఆగిద్రింద వి వేర్ ఆల్సో ఆన్ ద స్టేజ్. కట్టుబాట్లండి సార్, మీకు మ్యారేజ్ అయ్యి 7 years. ఒక్కసారి గట్టిగా క్లాప్స్ కొట్టండి. వీళ్ళే న్యూ కపుల్స్. సార్ మీరు 7 years అవుతుంది ఈ రోజుకి, మ్యారేజ్ యానివర్సరీ. ఈ కపుల్స్ అందరిది ఈ రోజు పెళ్లి రోజు అండి. అందరూ ఒక్కసారి గట్టిగా క్లాప్స్ కొట్టండి. ఈ రోజు మన బోట్ లో ఇంతమంది పెళ్లి రోజు జరుపుకున్నారు, చాలా హ్యాపీగా ఉంది. అండ్ అందరికి కూడా ఇలాంటి పెళ్లి రోజులు మరి ఎన్నెన్నో జరుపుకోవాలని, ఎన్ని జన్మలైనా సరే మీరు ఇలాగే కపుల్స్ లా ఉండి హ్యాపీగా ఆనందంగా నవ్వుతూ ఉండాలని ఆ భద్రాచల రామయ్య స్వామిని ఇక్కడ ఉన్న మన వాళ్ళందరి తరపున మనసారా మనస్ఫూర్తిగా కోరుకుంటూ ఒక్కసారి గట్టిగా క్లాప్స్ కొట్టండి అందరూ కూడా. సార్ మీరే న్యూ కపుల్ కాబట్టి ఇలా ఫ్రంట్ కి వచ్చేసి ఫేస్ టు ఫేస్ నించోండి. ఇద్దరు కలిసి ఫేస్ టు ఫేస్ నించున్నారు కదా. మీ 2 చేతులతో మేడం గారు 2 చేతులు పట్టుకోండి, 2 hands. సార్ మీరు కూడా అక్కడ 2 hands పట్టుకోండి, ఎదురు బదురుగా. మేడం మీరు అక్కడ ఎదురు బదురుగా పట్టుకున్నారా? ಬಂದಂತಿದೆ ಡ್ಯಾನ್ಸು, ಆ್ಯಕ್ಟಿವಿಟೀಸು, ಮ್ಯೂಸಿಕ್ಕು ಎಲ್ಲ ಕೇಳಿಸ್ಕೊಂಡು ಅಗೇನ್ ಬೋಟ್ ಸ್ಟಾರ್ಟ್ ಆಯಿತು. ದ ವ್ಯೂ ವಾಸ್ ಸೋ ಗುಡ್. ದ ಹಿಲ್ಸು, ಆ ನೀರು ಎಷ್ಟು ಪೀಸಾಗಿತ್ತು. ಐ ವಾಸ್ ಜಸ್ಟ್ ಲವಿಂಗ್ ದ ವೈಬ್. I was enjoying each and every moment over there. Sometimes all you need is the pause in your life. Just enjoy that moment. ಯಾವುದೇ ಥರ ಟೆನ್ಷನ್ ಇಲ್ದಿರ ಆ್ಯಂಡ್ ನೋ ಆಕ್ಸೆಸ್ ಫಾರ್ ದ ಫೋನ್. ಜಸ್ಟ್ ಬಿ ಓವರ್ ದ ಪ್ಲೇಸ್. ಬೋಟ್ ಮಧ್ಯದಲ್ಲಿ ಒಂದು ಪ್ಲೇಸಲ್ಲಿ ದಿಲ್ ಸ್ಟಾಪ್. ಅದೊಂದು ಶಿವನ ದೇವಸ್ಥಾನ ಇದೆ. ಸೊ ಅಲ್ಲಿ ನಮಗೊಂದು ಸ್ಟಾಪ್ ಕೊಟ್ಟಿದ್ರು. ವಿ ಜಸ್ಟ್ ರೀಚ್ಡ್ ದ ಟೆಂಪಲ್
ತುಂಬ ಚೆನ್ನಾಗಿದೆ. ಆ ಬೋಟ್ ರೈಡಲ್ಲೇ ಹೇಳಿರ್ತಾರೆ. ಸೊ ಮಧ್ಯ ಒಂದು ದೇವಸ್ಥಾನಕ್ಕೆ ಒಂದು ಸ್ಟಾಪ್ ಕೊಡ್ತಾರೆ. ಸೊ ಆ ಪ್ಲೇಸ್ ಮೇನ್ ಏನಕ್ಕಂದರೆ ಕ್ರಾಫ್ಟ್ಸ್ ಮ್ಯಾನ್ ಆಫ್ ದ ಆರ್ಟಿಸ್ಟ್ ಓವರ್ ದೇರ್. ಆ ಬ್ಯಾಂಬೂಗಳಲ್ಲಿ ಅವರು ನೀಟಾಗಿ ಏನೇನೋ ಡಿಫ್ರೆಂಟ್ ಕ್ರಾಫ್ಟ್ ಐಟಮ್ಸ್ ಮಾಡ್ತಾರೆ. ವಾಸ್ಗಳು, ಪೇಂಟಿಂಗ್ಗಳು, ಬೋಟ್ ಥರ ಮಾಡಿರೋದು, ಡಿಫ್ರೆಂಟ್ ಟೈಪ್ಸ್ ಇದರಲ್ಲಿ. ಸೊ ದಿಸ್ ಸೆಲ್ ಓವರ್ ದೇರ್. ಆಮೇಲೆ ಹನಿ ಮಾರಿರೋದು ಎಲ್ಲ. ಸೊ ಅಲ್ಲಿ ಆದಿವಾಸಿ ಜನ ಅಂತಾರಲ್ಲ ಆ ಥರ ವ್ಯಕ್ತಿಗಳು ಬಂದು ಅಲ್ಲಿ ಮಾರೋದು. ಟೆಂಪಲಲ್ಲಿ ಮೇಯ್ನ್ ಅಬ್ಸರ್ವ್ ಮಾಡಿದಂದರೆ ಆ ಟೆಂಪಲ್ ಸರೌಂಡಿಂಗ್ಸ್ ಪೂರ್ತಿ ರಂಗೋಲಿಗಳು. ಸೊ ಡೈಲಿ ಅವ್ರ ಕೆಲಸ ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲಿ ಹಾಕೋದಂತೆ. ಆ ರಂಗೋಲಿ ನೋಡೋಕ್ಕೆ ಎಷ್ಟು ಚೆಂದ ಇತ್ತು. ಸೊ ಯು ಕ್ಯಾನ್ ಜಸ್ಟ್ ಸಿ ಓವರ್ ದೇರ್. ಒಂದು ದರ್ಶನ ಆಗ್ತು. ಆಮೇಲೆ ಅಲ್ಲಿಂದ ವಿ ಜಸ್ಟ್ ಸ್ಟಾರ್ಟೆಡ್ ಅಗೇನ್. ತಿರ್ಗಿ ಎಲ್ಲ ಬೋಟಲ್ಲೆಲ್ಲ ಬಂದು ಆಮೇಲೆ ಸಿನ್ಸ್ ಒಬ್ಬರೇನೋ ಮಿಸ್ ಆಗಂಗಿಲ್ಲ, ದೇ ಸ್ಟಾಪ್ ಓವರ್ ದೇರ್. ಅಟೆಂಡೆನ್ಸ್ ಎಲ್ಲ ನೇಮ್ಸ್ ಎಲ್ಲ ಕರೀತಾರೆ. ಆಲ್ಮೋಸ್ಟ್ ಪ್ಲೇಸ್ ರೀಚ್ ಆಗೋಷ್ಟರಲ್ಲಿ 1:30 ಆಗಿತ್ತು. ಸೊ ವೆನ್ ವಿ ಸ್ಟಾರ್ಟೆಡ್ ಮಾರ್ನಿಂಗ್ 10 o'clock, 1:30 ಅಷ್ಟೊತ್ತಲ್ಲಿ ಊಟ ಎಲ್ಲ ತಿಂದು ಅಗೇನ್ ಲಾಂಚ್ ಸ್ಟಾರ್ಟ್ ಆಗಿ ವಿ ವೆಂಟ್ ಟು ದ ಮೇನ್ ಸ್ಪಾಟು ಪಾಪಿಗೊಂಡ ಪಾಯಿಂಟ್ ಅಂತ ಇರುತ್ತೆ. ಪಾಪಿಗೊಂಡ ಪಾಯಿಂಟ್ ಏನಂದರೆ ಸುಮಾರು ಬೆಟ್ಟಗಳು ಸೇರಿ ಮಧ್ಯದಲ್ಲಿ ಒಂಥರ ಪಾಯಿಂಟ್ ಅನ್ನಂಗೆ ಕಾಣುತ್ತೆ. ಸೊ ಆ್ಯಸ್ ಯು ಸಿ ಅಲ್ಲಿ ಇಷ್ಟೊಂದು ಬೆಟ್ಟಗಳು ಮಧ್ಯದಲ್ಲಿರುತ್ತೆ. ಅಲ್ಲಿ ಹೋಗ್ತಾ ಹೋಗ್ತಾ ದೇ ಎಕ್ಸ್ಪ್ಲೇನ್ ಇದು ಎಲ್ಲಿಂದ ಬಂತು, ಆಮೇಲೆ ಅಲ್ಲಿ ಯಾರ್ಯಾರಿದ್ದಾರೆ, ಆಮೇಲೆ ಕೆಲವೊಂದು ಜಾಗದಲ್ಲಿ ಸ್ಟಿಲ್ ದೇರ್ ಪೀಪಲ್ ಆರ್ ಸ್ಟೇಯಿಂಗ್ ಓವರ್ ದೆ. ಸೊ ಆ ಜಾಗಗಳನ್ನ ತೋರಿಸ್ತಾರೆ. ಲಾಂಚ್ ಮಧ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ 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 ಬರೀ ನೀರು ನೋಡಿಕೊಂಡೇ ಇದ್ರಿ. ಏನೂ ಕಾಣಿಸ್ತಿಲ್ಲ, ಬೆಟ್ಟ ನೀರು. ಹೋಗ್ತಾ ಹೋಗ್ತಾ ನಾವೇನು ಮಾಡಿದ್ರಿ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ಕೂತ್ಕೊಳ್ರಿ. ಸೇಲರ್ ಓಡಿಸ್ತಾ ಇರ್ತಾರೆ. ಸೊ ಅದ್ರ ಪಕ್ಕ ನಾವು ಕೂತ್ಕೊಂಡ್ಬಿಟ್ರಿ. ಏನು ಮಾತೆಲ್ಲ, ಜಸ್ಟ್ ಎಂಜಾಯ್, ಜಸ್ಟ್ ಸಿಟ್ ಓವರ್ ದೇರ್, ಜಸ್ಟ್ ಫೀಲ್ ದ ಪ್ಲೇಸ್. ಒಂಥರ ತುಂಬ ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ಫ್ಯೂ ಪೀಪಲ್ ಟೆಲ್ ಬರೀ ನೀರು ನೋಡ್ತಾ ಇದ್ದರೆ ಒಂಥರ ಥೆರಪಿ ಅಂತ. ಆ್ಯಂಡ್ ಆ್ಯಕ್ಚುಲಿ ವಿ ಜಸ್ಟ್ ಫೆಲ್ಟ್. ಸೊ ದ ಪರ್ಪಸ್ ವಾಸ್ ಟು ಜಸ್ಟ್ ರೀಸೆಟ್ ಆರ್ ಮೈಂಡ್. ತುಂಬ ಬ್ಯುಸಿ ಇದರಿಂದ ವಿ ಜಸ್ಟ್ ಕೇಮ್. ಸೊ ಆ ಪ್ಲೇಸ್ ನೋಡ್ತಾ ನೋಡ್ತಾ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗ್ತಾ ಬಂತು. ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ತುಂಬ ಫಿಲಮ್ ಸಾಂಗ್ಸು ಪ್ಲೇ ಮಾಡ್ತಾನೇ ಇದ್ದರು. ಸೊ ಏನು ಮಾತಾಡೋದಕ್ಕಿಂತ ಮ್ಯೂಸಿಕ್ ಕೇಳಿಕೊಂಡೇ ಹೋಗ್ತಾಯಿದ್ರಿ. ಆ ಬೋಟಿಂದ ಅವರು ಕಿರ್ಚ್ತಾ ಇರೋದು, ನಾವು ಇಲ್ಲಿಂದ ದೇ ವರ್ ರೆಸ್ಪಾಂಡಿಂಗ್. ಇಲ್ಲಿಂದ ಎಲ್ಲ ಥರ ಸಾಂಗ್ಸು ಆಗ್ತಾಯಿದ್ರು. ಸ್ಪೆಷಲಿ ಸ್ವಲ್ಪ ತೆಲುಗು ಸಾಂಗ್ಸು ಜಾಸ್ತಿ ಇತ್ತು. ಬಟ್ ಸ್ಟಿಲ್ ಕನ್ನಡದವರು ಇದರಿಂದ ಕನ್ನಡ ಸಾಂಗ್ಸು ಹಾಕ್ತಾಯಿದ್ರು, ತಮಿಳು ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ರು. ಟ್ರಿಪ್ ಪರ್ಪಸ್ ಅಂತೂ ಫುಲ್ಫಿಲ್ ಆಯಿತು. ಫೋನ್ ಇಲ್ದಿರ ಆರಾಮಾಗಿದ್ರಿ ಇಬ್ಬರು. ಪಾಪಿಗೊಂಡ ಪಾಯಿಂಟ್ ತೋರಿಸಿ ಅಲ್ಲಿಂದ ರಿಟರ್ನ್ ಆಗ್ತಾರೆ. ಆಗೋಷ್ಟಲ್ಲಿ ಆಲ್ಮೋಸ್ಟ್ ಈವ್ನಿಂಗು. ಒಂದು ಒಳ್ಳೆ ಸನ್ಸೆಟ್ ನೋಡಿಕೊಂಡು ವಿ ಕೇಮ್ ಬ್ಯಾಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.